1998, when he was a deputy CM, he misused the power and he denotified the property without the filed the application by the those who are losing the property. File ಮಾಡಿದೆ ಇವರೇ ಮಾಡಿ ಅಲಿಗೇಷನ್ ಅಂದ್ರೆ is a benefit indirectly getting the side. It is a benefit goes to ಸಿದ್ದರಾಮಯ್ಯ. legal expert ಇದ್ದಾರೆ ಸ್ವಾತಿ ಅವರೇ. ಸ್ವಾತಿ ಒಂದು ನಿಮಿಷ. ಪ್ರದೀಪ್ ಸರ್ ಒಂದು ನಿಮಿಷ ಬಹಳ ಇಂಪಾರ್ಟೆಂಟ್ ಡೌಟ್ ಇದೆ. ಸ್ವಾತಿ ಅವರೇ ಕ್ಲಾರಿಫೈ ಮಾಡ್ಕೊಳ್ಳೋಣ. ಪ್ರದೀಪ್ ಕುಮಾರ್ ಅವರು ಸ್ವತಃ ಒಂದೇ ನಿಮಿಷ ಸ್ವಾತಿ ಅವರೇ, ಪ್ರದೀಪ್ ಅವರು ಸ್ವತಃ ವಕೀಲರಾಗಿದ್ರು ಕೂಡ ದೂರ್ ಕೊಟ್ಟವರಾಗಿರೋದ್ರಿಂದ ಆಯ್ತು, ದೂರ್ ಕೊಟ್ಟವರಾಗಿರೋದ್ರಿಂದ ನಿಮ್ಮ ವಕೀಲರಾಗಿದ್ರು ಕೂಡ ನಿಮ್ಮ ಒಪಿನಿಯನ್ ಬಗ್ಗೆ ಇನ್ನೊಂದು ಕ್ರಾಸ್ ವೆರಿಫಿಕೇಶನ್ ಸುನಿಲ್ ಕುಮಾರ್ ಸರ್ ಹತ್ರ ನಾನು ತಗೊಳ್ತೀನಿ. ಸುನಿಲ್ ಕುಮಾರ್ ಸರ್, ಪ್ರದೀಪ್ ಅವ್ರು ಹೇಳಿದ್ರೆ ನೀವು ಗಮನಿಸಿದ್ರಿ ಅನ್ಕೊಳ್ತೀನಿ. ಸ್ವಾತಿ ಅವ್ರು ಹೇಳ್ತಾ ಇದ್ರು ಸರ್, ಅದಕ್ಕೆ ಉತ್ತರ ಕೊಟ್ಬಿಡಿ. ಅಂದ್ರೆ ಗವರ್ನರ್ ಈಗ ಡೈರೆಕ್ಟ್ ಆಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಲೀಗಲಿ ಇಲ್ವಾ ಅಂತ? ಮೇಡಮ್, ಎಸ್, ಗವರ್ನರ್ ಹ್ಯಾಸ್ ದಿ ಅಬ್ಸಲ್ಯೂಟ್ ಪವರ್. ಈಗ ಡಾಕ್ಯುಮೆಂಟ್ಸ್ ಈಗ ಅಬ್ರಾಮ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪ್ರದೀಪ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಪ್ರದೀಪ್ ಅವರು ಕೊಟ್ಟಂತ ದಾಖಲಾತಿಗಳಲ್ಲಿ ಗವರ್ನರ್ಗೆ ಸಮಂಜಸವಾದಂತ ಮೆಟೀರಿಯಲ್ ಕಾಣಿಲ್ಲ ಅನ್ಸುತ್ತೆ. ಲೀಗಲಿ ಕ್ವೆಶ್ಚನ್ ಮಾಡ್ಲಿಕ್ಕೆ ಆಪ್ಷನ್ ಇದೆ, ಬಟ್ ಸ್ಟ್ಯಾಂಡ್ ಆಗುತ್ತಾ ಕ್ವೆಶ್ಚನ್ ಮಾಡಿದ್ರೆ? ಖಂಡಿತ ಮೇಡಮ್, ಬಿಕಾಸ್ ಏನಾಗುತ್ತೆ, ಈಗ ಅಬ್ರಾಮ್ ಅವ್ರು ಯಾವ ದಾಖಲಾತಿಗಳನ್ನ ಕೊಟ್ಟಿದ್ದಾರೆ ಗವರ್ನರ್ ಅವ್ರಿಗೆ, ಅದು ಪಬ್ಲಿಕ್ ಡೊಮೈನ್ ಅಲ್ಲಿ ನಿಮ್ಮ ಮುಂದೆ ಇಲ್ಲ, ಅದು ಗವರ್ನರ್ ಮುಂದೆ ಮಾತ್ರ ಇದೆ. ಸೊ ಆ ಮೆಟೀರಿಯಲ್ ಗಳಲ್ಲಿ ನಿಜವಾಗ್ಲೂ ಮುಖ್ಯಮಂತ್ರಿಗಳು ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಬೆನಿಫಿಷಿಯರಿ ಆಗಿದಾರಾ, ನಿಮ್ಮ ಅಧಿಕಾರವನ್ನು ಬಳಸಿಕೊಂಡು ಎಲ್ಲಾದ್ರೂ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಮಾಡಿದಾರಾ, ಮತ್ತು ಅಧಿಕಾರದ ಮಿಸ್ಯೂಸ್ ಅನ್ನು ಮಾಡ್ಕೊಂಡು ನಮಗೆ ಹೇಗ್ ಬೆನಿಫಿಟ್ ಮಾಡ್ಕೊಂಡ್ರು, ಮತ್ತು ಲೇಔಟ್ ನಲ್ಲಿ ಅಥವಾ ಮೈಸೂರಿನ ಮೂಡ ವಿಚಾರದಲ್ಲಿ ಬೇರೆ ಬೇರೆ ನಿರಾಶ್ರಿತರಿಗೆ ಬೇರೆ ಬೇರೆ ಲ್ಯಾಂಡ್ ಅಕ್ವಿಸಿಷನ್ ಅಲ್ಲಿ ಅವ್ರು ಬೇರೆ ಬೇರೆಯವ್ರಿಗೆ ಹೇಗೆ ಕಾಂಪನ್ಸೇಷನ್ ಕೊಟ್ರು, ಮತ್ತು ಮುಖ್ಯಮಂತ್ರಿಗಳ ಹೆಂಡತಿಗೆ ಹೇಗೆ ಕಾಂಪನ್ಸೇಷನ್ ಕೊಟ್ರು, ಎಲ್ಲವನ್ನು ಕೂಡ ಗವರ್ನರ್ ಅವ್ರೀಗ ಎಕ್ಸಾಮಿನ್ ಮಾಡ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಡಿಸ್ಕ್ರಿಮಿನೇಷನ್ ಕಂಡ್ರೆ, ಬೇರೆ ಬೇರೆ ಸಾಮಾನ್ಯರಿಗೆ ಒಂಥರ ಅಲಾಟ್ಮೆಂಟ್ ಆಗಿದೆ, ಸಾಮಾನ್ಯರಿಗೆ 1-2 ಸೈಟ್ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳಿಗೆ 16 ಸೈಟ್ ಕೊಟ್ಟಿದ್ದಾರೆ, ಎಲ್ಲೋ ಒಂದ್ ಕಡೆ ನಿಜವಾಗ್ಲೂ ಅಧಿಕಾರದ ದುರುಪಯೋಗ ಬಂದಿದೆ ಅಂತ ಗವರ್ನರ್ ಗಮನಕ್ಕೆ ಬಂದ್ರೆ ತಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ ಎಕ್ಸಾಮಿನ್ ಮಾಡ್ಕೊಂಡು ಆಗ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್. ಈಗ ಗವರ್ನರ್ ಬರೆದ ಪತ್ರದಲ್ಲಿ ಮೊನ್ನೆ ಸರ್ಕಾರಕ್ಕೆ ಕೊಟ್ಟ ಶೋಕಾಸ್ ನೋಟಿಸ್ ಅಲ್ಲೇನೆ ಪ್ರೈಮಾ ಫೇಸಿ ಅನ್ನೋ ಪದ ಬಳಕೆ ಮಾಡ್ಬಿಟ್ಟಿದ್ದಾರೆ. ಅದನ್ನ ಸಮೂಲ ಸರ್ ಹೇಳ್ತಾ ಇದ್ರು. ಅಂದ್ರೆ ಮೇಲ್ನೋಟಕ್ಕೆ ಅವರಿಗೆ ಇದರಲ್ಲಿ ನಂಬೋಕೆ ಅರ್ಹವಾದ ಅಂಶಗಳಿದೆ ದೂರಿನಲ್ಲಿ ಅಂತ ಅನ್ನಿಸ್ಬಿಟ್ಟಿದೆ ಅಂತ ಹೇಳಿ ನಾವು ಪರಿಗಣಿಸಬಹುದಾ? ಖಂಡಿತ ಮೇಡಮ್. ಫಸ್ಟ್ ಲೆಟರ್ ಅವ್ರು ಶೋಕಾಸ್ ನೋಟಿಸ್ ಕೊಟ್ಟಿದ್ರಲ್ಲಿ ನನ್ನ ಪ್ರಕಾರ ಆ ವರ್ಡ್ ಅನ್ನ ಅವರು ಗವರ್ನರ್ ಅವರು ವಿತ್ ಗ್ರೇಟ್ ರೆಸ್ಪೆಕ್ಟ್ ಯು ಶುಡ್ ನಾಟ್ ಹವ್ ಯೂಸ್ ದಟ್ ವರ್ಡ್. ಯಾಕಂದ್ರೆ ಶೋಕಾಸ್ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ನಾವೇನ್ ಹೇಳ್ತೀವಿ, ನಿಮ್ಮ ಮೇಲೆ ಒಂದು ಆಪಾದನೆ ಬಂದಿದೆ, ಆಪಾದನೆಗೆ ನೀವು ಏನು ಹೇಳಿಕೆಯನ್ನು ಕೊಡ್ತೀರಿ ಅಥವಾ ನಿಮ್ಮ ರೆಸ್ಪಾನ್ಸ್ ಅಥವಾ ರಿಪ್ಲೈ ಏನಿದೆ ಅದನ್ನ ನಮ್ಗೆ ತಿಳಿಸಿ ಅಂತ ಮಾತ್ರ ನಾವು ಶೋಕಾಸ್ ನೋಟಿಸ್ ಅನ್ನ ಕೊಡ್ತೀವಿ. ಪ್ರೈಮಾ ಫೇಸಿ ನನಗೆ ನಿಮ್ಮ ಮೇಲೆ ಅನುಮಾನ ಇದೆ, ಪ್ರೈಮಾ ಫೇಸಿ ಒಂದು ಕೇಸ್ ಇದೆ ಅಂತ ಹೇಳ್ಬಿಟ್ರೆ, ಈಗ ಅಪೋಸಿಷನ್ ಆಗಲಿ ಯಾರೇ ಆಗ್ಲಿ ಎಲ್ಲರ ಮನಸ್ಸಿಗೆ ಬರುವಂತದ್ದು ನಿಮ್ ಮೈಂಡ್ ಆಲ್ರೆಡಿ ಪ್ರಿಸ್ಯೂಮ್ ಆಗ್ಬಿಟ್ಟಿದೆ, ನೀವು ಆಲ್ರೆಡಿ ಮೈಂಡ್ ಕರೆಕ್ಟ್ ಮಾಡ್ಕೊಂಡಿದ್ರಿ. ಹಾಗಾಗಿ ಯಾರು ಡ್ರಾಫ್ಟ್ ಮಾಡಿದ್ರು ಲೆಟರ್ ನನಗಂತೂ ಗೊತ್ತಿಲ್ಲ, ಶೋಕಾಸ್ ನೋಟಿಸ್ ಅಲ್ಲ ವರ್ಡ್ ನಾವು ಯೂಸ್ ಮಾಡಬಾರ್ದಿತ್ತು. ದಟ್ ಪ್ರೈಮಾ ಫೇಸಿ ನಿಮ್ಮ ಮೇಲೆ ಮೆಟೀರಿಯಲ್ ಇದೆ ಅಂತಾದ್ರೆ ನೀವು ಶೋಕಾಸ್ ನೋಟಿಸ್ ಕೊಡುವಂತ ಅವಶ್ಯಕತೆನೇ ಇಲ್ಲ. ಇಲ್ಲಿ ಇದೊಂದು ಪ್ಯಾರಾಗ್ರಾಫ್ ಅಲ್ಲಿ ನೋಡಿ, ಇಟ್ ಈಸ್ ಸೀನ್ ದಟ್ ದ ಅಲಿಗೇಷನ್ ಅಗೇನ್ಸ್ಟ್ ಯು ಆರ್ ಆಫ್ ಸೀರಿಯಸ್ ನೇಚರ್ ಅಂಡ್ ಪ್ರೈಮಾ ಫೇಸಿ ಸೀಮ್ಸ್. ವರ್ಡ್ ಪರ್ಟಿಕ್ಯುಲರ್ ಆಗಿ ಬಳಸಿದ್ದಾರೆ. ಪ್ರದೀಪ್ ಅವರಿಗೆ ಅಬ್ಜೆಕ್ಷನ್ ಇದೆ. ನೀವು ಹೇಳ್ತಾ ಇರೋದ್ರ ಬಗ್ಗೆ ಪ್ರದೀಪ್ ಅವರಿಗೆ ಅಬ್ಜೆಕ್ಷನ್ ಇದೆ. ಪತ್ರವನ್ನ ರಾಜ್ಯಪಾಲರು, ಘನತೆವೆತ್ತ ರಾಜ್ಯಪಾಲರು ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿಗೆ ಕೊಟ್ಟಿದ್ದಾರೆ. ಪ್ಲಾಸಿಬಲ್, ಕಣ್ಣಿಗೆ ರಾಚೋತರ ಇದೆ, ಮೇಲ್ನೋಟಕ್ಕೆ ಸತ್ಯ ಕಣ್ಣಿಗೆ ರಾಚೋತರ ಇದೆ ಅನ್ನುವ ಅರ್ಥದಲ್ಲಿ ಶೋಕಾಸ್ ನೋಟಿಸ್ ಅಲ್ಲಿ. ಸುನಿಲ್ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಹೇಳಿ. ಸುನಿಲ್, ಅಲ್ಲಿ ಏನಂದ್ರೆ ನಾನ್ ಕೊಟ್ಟಿದ್ದ ದೂರಿಗೂ ಅಬ್ರಾಹಿಂ ಅವ್ರು ಕೊಟ್ಟಿರೋ ದೂರಿಗೂ ಒಂದು ಟೆಕ್ನಿಕಲ್ ಎರರ್ ಇತ್ತು. ಏನಂದ್ರೆ ಹೈಕೋರ್ಟ್ ನ ಸರ್ಕ್ಯುಲರ್ 4/7/2023 ಸರ್ಕ್ಯುಲರ್ ಅಲ್ಲಿ 4 ಗೈಡ್ಲೈನ್ಸ್ ಇದೆ. ಒಂದು ಗೈಡ್ಲೈನ್ಸು ಕಂಪ್ಲೇಂಟು ಡ್ರಾಫ್ಟ್ ಆಗಿರಬೇಕು, 2 ಅದಕ್ಕೆ ಸಂಬಂಧಪಟ್ಟಂತ ಮೆಟೀರಿಯಲ್ ಡಾಕ್ಯುಮೆಂಟ್ಸು ಎವಿಡೆನ್ಸ್ ಕೊಡಬೇಕು, 3ನೇದು ಕಂಡೀಷನ್ ಏನಪ್ಪಾ ಅಂದ್ರೆ ಬಿಫೋರ್ ಸ್ಯಾಂಕ್ಷನ್ ಬರೋಕ್ಕಿಂತ ಮೊದಲೇ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಫೈಲ್ ಆಗಿರ್ಬೇಕು ಅಂತಿತ್ತು. ನಾನು ಲೋಕಾಯುಕ್ತಿಗೆ ಕಂಪ್ಲೇಂಟ್ ಫೈಲ್ ಮಾಡೋಕ್ಕಿಂತ ಮೊದಲೇ ಡೈರೆಕ್ಟ್ ಆಗಿ ಫೈಲ್ ಮಾಡಿದ್ದೆ. ಹಂಗಾಗಿ ನನ್ನ ಸ್ಯಾಂಕ್ಷನ್ಗೆ ಲೇಟ್ ಆಯ್ತು. ಆದ್ರೆ ಅದನ್ನ ರೆಕ್ಟಿಫೈ ಮಾಡಿ ಸ್ಯಾಂಕ್ಷನ್ಗೆ ಲೋಕಾಯುಕ್ತ ಮೈಸೂರು ಲೋಕಾಯುಕ್ತಿಗೆ ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡಿ ಮತ್ತೆ ನಾನು ಆ ಕಾಪಿನ ಎನ್ಕ್ಲೋಸ್ ಮಾಡಿದ್ದೀನಿ. ಹಂಗಾಗಿ ನನ್ನ ಕಂಪ್ಲೇಂಟ್ಗೆ ಡಿಲೇ ಆಗಿದೆ. ಆಕ್ಚುಲಿ ನಾನು ಕೊಟ್ಟಿರೋ ದೂರು ಡಿಸೆಂಬರ್ 3, 2023
ಪ್ರದೀಪ್ ಅವ್ರಿಗೆ ಡೆಲ್ಲಿಯಿಂದ ನಿರ್ದೇಶನ ಸರಿಯಾಗಿ ಬಂದಿರಲಿಲ್ಲ ಅಂತ ಅನ್ಸುತ್ತೆ ಡಿಸೆಂಬರ್ ನಲ್ಲಿ. ಒಂದ್ ಚಿಕ್ಕ ಬ್ರೇಕ್ ಹೋಗ್ಬೇಕು. ಎಲ್ಲರ ತಾಳ್ಮೆ ಸಹನೆ ಜೊತೆಗಿರ್ಲಿ. ಈ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಅನ್ನೋ ತರದಲ್ಲಿ ಒಂದು ಫೈಟ್ ನಡೀತಾ ಇದ್ರೆ ಇಲ್ಲ ಪ್ರದೀಪ್ ಅವರೇ ಬಹಳ ಇಂಟ್ರೆಸ್ಟಿಂಗ್ ಇದೆ ಕೇಳಿಸ್ಕೊಳ್ಳಿ. ಎಂತೆಂತ ಸರ್ಕಾರನ ಅಜಾಗರೂಕತೆ ಮಾಡಿದ್ದಾರೆ. ಆಯ್ತಾ ಒಂದು ಚಿಕ್ಕ ಬ್ರೇಕ್ ಹೋಗಿ ಬರ್ಬೇಕು. ಇದಕ್ಕೆ ಪ್ರದೀಪ್ ಕುಮಾರ್ ಅವರೇ ಟೈಮ್ ಬ್ರೇಕಿಂಗ್ ಟೈಮ್ ಅವ್ರೆ ನೋಡಿ. ಲಾ ಎಕ್ಸ್ಪರ್ಟ್ ಸುನಿಲ್ ಕುಮಾರ್ ಅವರು ಹೇಳಿದ್ರು ಆ ಪದ ಬಳಕೆ ಮಾಡಿದ್ದು ಯಾಕೋ ಕಾಂಗ್ರೆಸ್ ಕೈಗೆ ಒಂದು ಅಸ್ತ್ರ ಕೊಟ್ಟಂಗ ಆಗಿದೆ ವಿರೋಧ ಪಕ್ಷಗಳ ವಿರುದ್ಧವಾಗಿ ಆರೋಪ ಮಾಡ್ಲಿಕ್ಕೆ ಅಂತ. ಯಾಕೆ ಪ್ರೈಮಾ ಫೇಸಿ ಅಂತ ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ ನೋಡಿ 2013ರಲ್ಲಿ ಆರ್ಡರ್ ಆಗಿದ್ದು 50-50 ಶೇರ್ ಆಗ್ಬೇಕಂತೇಳಿ. ಇವ್ರದ್ದು ಎಲ್ಲ ವ್ಯವಹಾರಗಳು ನಡೆದಿದ್ದು 2005-2010 ಹಿಂದಿನ ಡೇಟ್ಗೆ ಹೋಗಿ ಹೇಗೆ ಮಾಡ್ತಾರೆ? ಮೊದಲನೇದು. ಎರಡನೇದು, ಮೂಡಾದಲ್ಲಿ 2017 ಡಿಸೆಂಬರಲ್ಲಿ ಒಂದು ರೆಸಲ್ಯೂಷನ್ ಆಗುತ್ತೆ. ಏನು, ಚೇರ್ಮನ್ನು ಮತ್ತು ಯಾರು ಕಮಿಷನರ್ ಸೇರಿಕೊಂಡು ಎಲ್ಲ ಸೈಟ್ಗಳನ್ನ ಹಂಚಿಕೆ ಮಾಡ್ಬೋದು, ಸರ್ಕಾರಕ್ಕೆ ತಿಳಿಸೋದೇ ಇಲ್ಲ ಅಂತೇಳಿ ಆ ಕರ್ತಿಗೆ ಸಿಗ್ನೇಚರ್ ಮಾಡೋದು ಯಾರು? ಆವತ್ತಿನ ಮುಖ್ಯಮಂತ್ರಿಗಳಾಗಿದೆ ಸಿದ್ದರಾಮಯ್ಯನವರು. ಮೇಡಮ್ ಹೇಳಿದ್ರು ಕರ್ನಾಟಕ ಬಿಜೆಪಿ ಸರ್ಕಾರದಲ್ಲಿ ಅಂತೇಳಿ ಸರ್ಕಾರಕ್ಕೆ ತಿಳಿಸೋದಿಲ್ಲ. ಸೈಟ್ಗಳು ಇವರಿಗೆ ರಿಜಿಸ್ಟರ್ ಆಗೋಗ್ಬಿಡುತ್ತೆ. 14 ಯಾವ ಸೈಟು? ಸ್ಟ್ರೇ ಸೈಟ್ ಅಂದ್ರೇನು? ಆ ಸ್ಟ್ರೇ ಸೈಟ್ಗಳಲ್ಲಿ 75% ಆಕ್ಷನ್ ಆಗಬೇಕು, 25% ಇಬ್ರು ಒಟ್ಟಿಗೆ ಮಾತಾಡಿದ್ರೆ ಚಂದ್ರಶೇಖರ್ ಸರ್ ಒಂದೇ ನಿಮಿಷ ಇರಿ. ಸ್ವಾತಿ ಅವರೇ, ಚಂದ್ರಶೇಖರ್ ಅವರೇ, ಬೇಸಿಕ್ ರೂಲ್ಸ್. ಇಬ್ರು ಒಟ್ಟಿಗೆ ಮಾತನಾಡಿದ್ರೆ ಇಬ್ರು ಮಾತು ಕೇಳಿಸಲ್ಲ ಜನರಿಗೆ. ಒಬ್ಬರಾದ್ಮೇಲೆ ಒಬ್ರು 30 ಸೆಕೆಂಡ್ ಅಲ್ಲಿ ಮುಗಿಸಿ ಸರ್, ನಿಮ್ಗೆ ಉತ್ತರ ಕೊಡ್ತಾರೆ. ಸ್ವಾತಿ ಅವರು ಇದಾದ್ಮೇಲೆ ಟಿವಿ ಮುಳ್ಳಿ ಅವರ ರಿಪೋರ್ಟ್ ಯಾಕೆ ಅಕ್ಸೆಪ್ಟ್ ಮಾಡಲಿಲ್ಲ ಸರ್ಕಾರ? ಓದ್ಲೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ರಿಪೋರ್ಟ್ ಒಳಗಡೆ ಕಂಪ್ಲೀಟ್ ಕೊಟ್ಟಿತ್ತು ಎಲ್ಲೆಲ್ಲ ಅನಾಚಾರಗಳಾಗಿದೆ, ಎಲ್ಲೆಲ್ಲಿ ತಪ್ಪಾಗಿದೆ ಅಂತೇಳಿ, ಅದನ್ನ ಮುಟ್ಲಿಲ್ಲ. ಅದಾದ್ಮೇಲೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ ಅಲ್ಲಿ ಈ ಕಳ್ತನ ಮಾಡಿದಾಗ ಅವ್ರು ಸಪೋರ್ಟ್ ಮಾಡ್ತಾರೆ. ಅವ್ರೇನ್ ಹೇಳ್ತಾರೆ? ಎಲ್ಲಾ ಡಾಕ್ಯುಮೆಂಟ್ ಇತ್ತು ಅಂತ ಹೇಳ್ತಾರೆ ತಾನೆ. ಡಾಕ್ಯುಮೆಂಟ್ ಎಲ್ಲ ಇದ್ಮೇಲೆ ಸದನದಿಂದ ಯಾಕೆ ಓಡೋದ್ರಿ ಸಿದ್ದರಾಮಯ್ಯನವರೇ? ಪ್ರಶ್ನೆ ಯಾಕೆ ಇದನ್ನು ಒಪ್ಕೊಳ್ಳಲಿಲ್ಲ? ಸದನದಲ್ಲಿ ಯಾಕೆ ಡಾಕ್ಯುಮೆಂಟ್ ಗಳು ಪ್ರೊಡ್ಯೂಸ್ ಮಾಡಲಿಲ್ಲ? ಇವತ್ತು ಹೈಕಮಾಂಡ್ ಅವರು ಇವ್ರು ಸಪೋರ್ಟ್ ನಿಲ್ತಾರಂತೆ. ಯಾವ ಹೈಕಮಾಂಡ್? ಯಾವ ಸೋನಿಯಾ ಗಾಂಧಿ ಬೇಲ್ ಮೇಲೆ ಹಚ್ಚಿದ್ದಾರೆ, ಯಾವ ರಾಹುಲ್ ಗಾಂಧಿ ಬೇಲ್ ಮೇಲೆ ಹಚ್ಚಿದ್ದಾರೆ. ಈ ಕಳ್ಳರು ಸೇರ್ಕೊಂಡು ಇನ್ನೊಬ್ಬ ದೊಡ್ಡ ಕಳ್ಳ ಸಪೋರ್ಟ್ ನಿಂತ್ಕೊಳ್ತಾರೆ. ಆಯ್ತು ಸರ್, ಸ್ವಾತಿ ಅವರೇ ಉತ್ತರ ಕೊಡಿ. ಮುಂದಿನ ಬ್ರೇಕಿಂಗ್ ಸುದ್ದಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಈ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನೋದು ಒಂದು ದಿಕ್ಕಲ್ಲಿ ಸಾಕ್ತಿದ್ರೆ ಸಪರೇಟ್ ಆದ ವಾರ್ ನಡೀತಿದ್ಯಪ್ಪ ಮೈಸೂರು ಹತ್ರ ಸುತ್ತಮುತ್ತ ಎಲ್ಲ. ಅದ್ರ ಬಗ್ಗೆ ಕೂಡ ಮಾತನಾಡಕ್ಕಿದೆ. ಸ್ವಾತಿ ಅವರೇ, ಚಂದ್ರಶೇಖರ್ ಅವ್ರ ಪ್ರಶ್ನೆಗಳು ಒಂದಷ್ಟು. ಅಂದ್ರೆ ಏನೂ ಇಲ್ದಲೆ, ಅಂದ್ರೆ ಹೇಳ್ತಾರಲ್ಲ ಒಂದು ಕಾಮನ್ ಮಾತಿದೆ, ಬೆಂಕಿನೇ ಇಲ್ದಲೆ ಹೊಗೆ ಹೆಂಗಾಡುತ್ತೆ ಅಂತ, ಹಂಗಾಗಿದೆ ಅಂತ. ಎಲ್ಲಿದೆ ಬೆಂಕಿ? ಮುಡಾಗರಣ ಅಲ್ಲ, ಎಲ್ಲಿದೆ ಬೆಂಕಿ? ಬೆಂಕಿ ಇರ್ಬೋದು, ಆದ್ರೆ ಆ ಹೊಗೆನ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಯಾಕೆ ಬೀಸ್ತಾ ಇದ್ದೀರಿ ಅದೇ ಅರ್ಥ ಆಗ್ತಾ ಇಲ್ಲ. ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಕ್ಲಿಯರ್. ಆ ರೀತಿ ಇದ್ರೆ ನಿವೇಶನಗಳು ಎಲ್ರಿಗೂ ಕೂಡ ಹಂಚಿಕೆ ಆಗಿದೆ. ಕುಮಾರಸ್ವಾಮಿ ಅವ್ರಿಗೆ ಹಂಚಿಕೆ ಆಗಿದೆ, ಜಿ ಟಿ ದೇವೇಗೌಡರಿಗೆ ಹಂಚಿಕೆ ಆಗಿದೆ, ದೇವೇಗೌಡರ ಕುಟುಂಬದ ಬಹಳಷ್ಟು ಜನಕ್ಕೆ ಹಂಚಿಕೆ ಆಗಿದೆ. ಇವತ್ತಿನ ದಿನ ಹೇಗೆ ಮೈಸೂರು ಚಲೋ ಮಾಡ್ತಾ ಇದ್ದಾರೋ